ಎಚ್ಎಂಸಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದರು ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತಹ ಮಹಾನ್ ವ್ಯಕ್ತಿ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಗೀತ ರಚನೆಕಾರ, ಸಂಯೋಜಕ ಮತ್ತು ನಿರ್ದೇಶಕರಾಗಿದ್ದಾರೆ. ಅವರು ಪ್ರಧಾನವಾಗಿ ಕನ್ನಡ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಈವರೆಗೂ ಸುಮಾರು 3,000ಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿದ್ದಾರೆ. ಅದರ ಜೊತೆಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸಂಘಟನೆಯಾದ ಎಚ್ಎಂಸಿ ಯುನೈಟೆಡ್ ಸಂಘಟನೆಗೆ ಸೇರಿದ್ದಾರೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಇತ್ತೀಚೆಗೆ ಎಚ್ಎಂಸಿ ಯುನೈಟೆಡ್ ಸಂಘಟನೆಯ ಗ್ಲೋಬಲ್ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ನಮ್ಮ ಇಂಡಿಯನ್ ಟಿವಿ ಸುದ್ದಿವಾಹಿನಿ ಮತ್ತು ಎಚ್ಎಂಸಿ ಯುನೈಟೆಡ್ ಸಂಘಟನೆಯ ಸಮಸ್ತ ಪದಾಧಿಕಾರಿಗಳ ವತಿಯಿಂದ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲವಾರು ರಾಷ್ಟ್ರಗಳನ್ನು ಸುತ್ತಾಡಿದ ಮೇಲೆ 2 ವರ್ಷಗಳ ನಂತರ ನಮ್ಮೆಲ್ಲರ ಅಭಿಮಾನಕ್ಕೆ ಇಂಡಿಯಾಗೆ ಬಂದು ಬೆಂಗಳೂರು ರಾಜಧಾನಿಗೆ ಆಗಮಿಸಿದ್ದಾರೆ. 5 ವರ್ಷದ ನಂತರ ತುಂಬ ಕಳಕಳಿ ಮಾಡಿಕೊಂಡು ತುಂಬ ಮನವಿ ಮಾಡಿದ ಮೇಲೆ, ಇಲ್ಲ ನಾನು ದೇಶ ವಿದೇಶ ಓಡಾಡಿದ ಮೇಲೆ ನಾನು ತಾಯ್ನಾಡಿಗೆ ಬರೋದು ಅಂತೇಳಿ ಆ ತಾಯ್ನಾಡಿನ ಪ್ರೀತಿ ಇವತ್ತು ಕರ್ಕೊಂಡು ಬಂದಿದೆ ಅವರಿಗೆ. ಅವ್ರು ಬಂದಿರೋದು ಎಲ್ಲರಿಗೂ ಒಂದು ಉಲ್ಲಾಸ ತಂದಿದೆ. ಎಲ್ಲೋ ಪೇಷಂಟ್ಗಳಾಗೋಗ್ಬಿಟ್ಟಿದ್ದೀವಿ ನಾವೆಲ್ಲ. ಒಂಥರ ನಮಗೆ ಆಕ್ಸಿಜನ್ ಬಂದಂಗೆ ಆಗಿದೆ. ಅವ್ರು ಬಂದಿರೋದ್ರಿಂದ ಸಂತಸನೂ ಕೂಡ ಆಗಿದೆ ಸಂಘಟನೆಯಲ್ಲಿ. ಇದೇ ಒಂದು ಸುಸಂದರ್ಭ ಸಂದರ್ಭದಲ್ಲಿ ಕೆಲವೊಂದು ಚರ್ಚೆಗಳು ನಡೆದು ಸಂಘಟನೆ ಹೇಗೆ ನಡಿಬೇಕು, ಮುಂದಕ್ಕೆ ಯಾವ್ಯಾವ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಂತೇಳಿ ಊಟ ಮಾಡ್ತಾನೆ ನಾವು ಡಿಸ್ಕಷನ್ ಮಾಡಿ ಫೈನಲೈಸ್ ಮಾಡಿದ್ದೀವಿ. ಅದ್ರ ನಡೀತಾ ಇರ್ತದೆ ಅದ್ರ ಪಾಡಿಗದು. ಅದರ ಜೊತೆಯಲ್ಲಿ ಒಂದು ಕೊರತೆ ಇತ್ತು, ರಾಜ್ಯಾಧ್ಯಕ್ಷರಿಲ್ಲ ಅನ್ನೋ ಕೊರತೆಯನ್ನು ನೀಗಿಸಲಿಕ್ಕೆ. ಹಂಗೆ ನಾವು ಚರ್ಚೆ ಮಾಡ್ತಾ ನಮ್ಗೆ ಯಾಕೆ ರಾಜ್ಯಾಧ್ಯಕ್ಷರಿಲ್ಲ ಅಂತ ಕೊರಗಬೇಕು, ಸರ್ಕಾರಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಇದ್ದಾರೆ, ಎಚ್ಎಂಸಿಗೆ ರಾಜ್ಯಾಧ್ಯಕ್ಷರಿಲ್ಲ ಅಂತ ಕೊರಗೋದು ಯಾಕೆ ಅಂದಾಗ ನಾನು ಎಲ್ಲರಿಗೂ ಒಂದು ವಿನಂತಿ ಮಾಡಿ, ನಾಗೇಂದ್ರ ಪ್ರಸಾದ್ ಅವರಾದರೆ ಎಷ್ಟು ಒಳ್ಳೆಯದು ಅಂತೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ಸಂಪೂರ್ಣವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಮ್ಮ ಗ್ಲೋಬಲ್ ಸಂಸ್ಥಾಪಕ ಅಧ್ಯಕ್ಷರನ್ನ ನಾನು ಅಭಿನಂದಿಸ್ತೇನೆ. ಅದರ ಜೊತೆಯಲ್ಲಿ ಜನರಲ್ ಸೆಕ್ರೆಟರಿ ಅಂತ ರಮೇಶ್ ಸರ್ ಹಾಗೂ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸಂಜೀವ್ ಮೂರ್ತಿ ಸರ್ ಹಾಗೂ ನಮ್ಮೆಲ್ಲ ಸಂಘಟನೆ ನೋಡಿ, ನಮ್ಮ ಫಾರೂಕ್ ಬೈ, ಹಮೀದ್ ಬೈ, ಜನ್ನೀರು, ಯಾದವಾಡ ಸಾರು, ಎಲ್ಲ ಜಾನೀಶ್ ಸಾರು, ಸಚಿನ್ ಸರ್, ಹಮೀದ್ ಬೈ, ಎಲ್ಲ ಮುಖಂಡರು ಇದರಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿ ನಾನು ಕೂಡ ನಾಗೇಂದ್ರ ಪ್ರಸಾದ್ ಸರ್ನ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೀನಿ. ಅವರು ಒಂದು ಮುಖದ ಪರಿಚಯ ಈ ಸಂಘಟನೆಗೆ ಅವಶ್ಯಕತೆ ಇದೆ. ಯಾಕಂದರೆ ಅವರು ಹಾಡಿರುವಂಥ ಹಾಡುಗಳಿಗೆ ಬೇಕಾದಷ್ಟು ಜನ ಚಿರಪರಿಚಿತರಿದ್ದಾರೆ. ನಾಡಿಗೆ ಒಂದು ಒಳ್ಳೆಯ ಮೆಸೇಜ್ ಹೋಗ್ತದೆ. ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನೋದಕ್ಕೆ ಒಂದು ನಾಂದಿ ಕೂಡ ಆಡ್ದಂಗೆ ಆಗ್ತದೆ ಅಂತೇಳಿ ನಾಗೇಂದ್ರ ಪ್ರಸಾದ್ ಅವ್ರನ್ನ ಹಿಂದೂ ಮುಸ್ಲಿಂ ಎಚ್ಎಂಸಿ ಸಂಘಟನೆಯಿಂದ ಅಭಿನಂದಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.